ಡಾಕ್ಟರ್ ಸುಧಾಕರ್. ಇವತ್ತಿನ ಟಾಪಿಕ್ಕು ಹೆಲ್ತಿ ಫುಡ್ ಮತ್ತು ಜಂಕ್ ಫುಡ್ ಅಂದರೆ ಏನು ಅಂತ ನೋಡೋಣ. ಮತ್ತು ಅದರಿಂದ ಆಗುವಂಥ ತೊಂದರೆಗಳ ಬಗ್ಗೆ, ಮತ್ತು ನಾವು ಈಗ ದಿನನಿತ್ಯ ಏನೇನು ಜಂಕ್ ಫುಡ್ ಬಳಸ್ತಾ ಇದ್ದೀವಿ ಅದನ್ನು ನೋಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಫಸ್ಟು ಹೆಲ್ತಿ ಫುಡ್ ಅಂದರೆ ಏನು ನೋಡ್ಬಿಡೋಣ. ಹೆಲ್ತಿ ಫುಡ್ಡಪ್ಪ ಅಂತಂದರೆ ಒಂದು ಆಹಾರದಲ್ಲಿ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್, ಫೈಬರ್ ಅಂದರೆ ನಾರು ಪದಾರ್ಥ, ಅದರ ಜೊತೆಗೆ ಒಳ್ಳೆ ಕೊಬ್ಬು ಮತ್ತು ಒಳ್ಳೆ ಕಾರ್ಬೋಹೈಡ್ರೇಟು, ಇವುಗಳನ್ನು ಒಳಗೊಂಡಂತೆ ಇರುವಂಥ ಒಂದು ಪದಾರ್ಥನ ನಾವು ಹೆಲ್ತಿ ಅಂದರೆ ಆರೋಗ್ಯಕರ ಪದಾರ್ಥ ಅಂತ ಅನ್ಬೋದು. ಅದೇ ಥರ ನಾವು ನೋಡೋಕೆ ಹೋದರೆ ಅಂದರೆ ಯಾವುದು ಈ ಜಂಕ್ ಫುಡ್ ಅನ್ನೋದು. ಜಂಕ್ ಫುಡ್ ಅಂದರೆ ಹೇಗಿರುತ್ತಪ್ಪ ಅಂತಂದರೆ ಅದು ಹೈಲಿ ಪ್ರೊಸೆಸ್ಡ್. ಆಮೇಲೆ ಅದರಲ್ಲಿ ಏನೇನು ಇರುತ್ತಪ್ಪ ಅಂದರೆ ಕಾಮನ್ ಆಗಿ ತುಂಬ ಫ್ಯಾಟ್ ಅಂದರೆ ಬ್ಯಾಡ್ ಫ್ಯಾಟ್, ಅದ್ರ ಜೊತೆಗೆ ತುಂಬ ಶುಗರ್ ಅಂದರೆ ಸಕ್ಕರೆ ಅಂಶ, ಆಮೇಲೆ ತುಂಬ ಸಾಲ್ಟು ಅಂದರೆ ಉಪ್ಪಿನಂಶ. ಕಾಮನ್ ಆಗಿ ಸಕ್ಕರೆ, ಉಪ್ಪು, ಈ ಸಾಲ್ಟು, ಆಮೇಲೆ ಈ ಫ್ಯಾಟು, ಇದೊಂದು ಕಾಂಬಿನೇಷನ್ ಏನಿದೆಯಲ್ಲ ಎಲ್ಲ ಕಡೆನೂ ಪ್ರೊಸೆಸ್ಡ್ ಫುಡ್ಡಲ್ಲಿ ಇದು ಜಾಸ್ತಿ ಇದೆ ಕಾಮನ್ ಆಗಿ. ಹಾಗಾಗಿ ಅದನ್ನು ಪ್ರೊಸೆಸ್ಡ್ ಫುಡ್ಡು, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡು ಇವುಗಳನ್ನು ಒಳಗೊಂಡಂತೆ ನಾವೇನು ಹೇಳ್ತೀವಪ್ಪ ಅಂದರೆ ಈ ಕಾಂಬಿನೇಷನ್ನಲ್ಲಿ ಇರುವಂಥದ್ದು ಮತ್ತು ಎಂಟಿ ಕ್ಯಾಲೋರೀಸ್ ಅನ್ಹೆಲ್ತಿ ಫುಡ್ ಕೂಡ ಅದು. ಹಾಗಾಗಿ ಆಮೇಲೆ ಇದನ್ನು ನೋಡೋಣ. ಹೆಲ್ತಿ ಫುಡ್ ಅಂದರೆ ಯಾವುದು? ಹೆಲ್ತಿ ಫುಡ್ ಕಾಮನ್ ಆಗಿ ಹೆಲ್ತಿ ಫುಡ್ಡಪ್ಪ ಅಂತಂದರೆ ಹಣ್ಣುಗಳು, ತರಕಾರಿಗಳು, ಆಮೇಲೆ ಕಾಯಿ ಪಲ್ಯ ಅಂತ ಹೇಳ್ಬೋದು, ಹಸಿರು ತರಕಾರಿ ಪಲ್ಯ ಅಂತ ಹೇಳ್ಬೋದು, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಅಂತ ಹೇಳ್ಬೋದು, ಆಮೇಲೆ ಒಳ್ಳೆ ಬೇಳೆಕಾಳುಗಳು ಅಂತ ಹೇಳ್ಬೋದು. ಇವೆಲ್ಲ ಹೆಲ್ತಿ ಫುಡ್ಸ್ ಅಂತ ಹೇಳ್ಬೋದು. ಈಗ ಅನ್ಹೆಲ್ತಿ ಫುಡ್ಸ್ ಕಾಮನ್ ಆಗಿ ಯಾವುದು ಅಂದರೆ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳಾಗಿರ್ಬೋದು, ಇಲ್ಲಪ್ಪ ಅಂದರೆ ಫಾಸ್ಟ್ ಫುಡ್ ಅಂತಾರೆ, ಅದು ಅಂತಾರೆ, ಇಲ್ಲ ಫ್ರೈಡ್ ಫುಡ್ ಅಂತಾರೆ. ಇಂಥವುಗಳಲ್ಲೆಲ್ಲ ಸ್ವಲ್ಪ ಅನ್ಹೆಲ್ತಿ ಫುಡ್ ಅಂತ ಹೇಳ್ಬೋದು, ಇಲ್ಲಾಂದರೆ ಜಂಕ್ ಫುಡ್ ಅಂತ ಹೇಳ್ಬೋದು. ಯಾವ ಥರ ಅಂದರೆ ಅದರಲ್ಲಿ ಪ್ರೊಸೆಸ್ಡ್ ಆಗ್ತದೆ, ಜಾಸ್ತಿ ಉಪ್ಪು, ಸಾಲ್ಟು ಬೀಳ್ತದೆ, ಮತ್ತು ಮಸಾಲ ಐಟಮ್ ಬೀಳ್ತದೆ, ಜಾಸ್ತಿ ಬೀಳ್ತದೆ. ಹಾಗಾಗಿ ಆ ಫುಡ್ಗಳು ಹೇಳ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ಹೆಲ್ತಿ ಫುಡ್ಗಳು ಟೇಸ್ಟು ಇರ್ತವೆ, ಬಟ್ ಅನ್ಹೆಲ್ತಿ ಫುಡ್ಗಳು ತುಂಬ ಟೇಸ್ಟ್ ಇರ್ತವೆ. ಹಾಗಾಗಿ ಜನಗಳು ಬೇಗ ಅದು ಒಂದು ಅಟ್ರಾಕ್ಷನ್ ಆಗೋದು. ಅನ್ಹೆಲ್ತಿ ಫುಡ್ ಅಂದರೆ ನಾವು ಹೇಳೋದು ಜಂಕ್ ಫುಡ್ಡಿಗೆ ಬೇಗ ಅಟ್ರಾಕ್ಷನ್ ಆಗ್ತಾರೆ. ಮತ್ತು ಆ ಕಾಂಬಿನೇಷನ್ ಏನಿದೆ ಸಾಲ್ಟು, ಶುಗರು, ಫ್ಯಾಟ್, ಆ ಕಾಂಬಿನೇಷನ್ನು ತುಂಬ ಒಂಥರ ಅಡಿಕ್ಷನ್ ಆಗಿಬಿಡ್ತಾರೆ ಜನ. ಅಷ್ಟೊಂದು ಇದಿರುತ್ತೆ ಅದು ಒಂದು ಜಂಕ್ ಫುಡ್ಡಲ್ಲಿ. ಹಾಗಾಗಿ ಜಂಕ್ ಫುಡ್ಡು ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಅದು ಹೆಲ್ತಿ ಫುಡ್ಗಳನ್ನು ತಿನ್ನಿ ನೀವು, ಹಣ್ಣು ಹಂಪಲು ತರಕಾರಿಗಳು, ಅದು ಯಾವಾಗೋ ಆರಾಮಿಲ್ಲ ಅಂದಾಗ ಅಂದರೆ ಆಸ್ಪತ್ರೆಗೆ ಹೋಗೋ ಟೈಮಲ್ಲಾಗಲಿ, ಅವ್ರಿಗೆ ಸುಸ್ತಿರೋ ಟೈಮಲ್ಲಾಗಲಿ, ಅವ್ರು ಕಾಯಿಲೆ ಬಿದ್ದಿರೋಂಥ ಟೈಮಲ್ಲಿ ಮಾತ್ರ ಅವರು ಹಣ್ಣು ಹಂಪಲು ತಿನ್ನೋ ಜನಗಳೇ ತುಂಬ ಜಾಸ್ತಿ ಇದ್ದಾರೆ ಕಾಮನ್ ಆಗಿ. ಹೆಲ್ತಿ ಫುಡ್ ತಿಂದಾಗ ಹೇಗಿರುತ್ತಪ್ಪ ಅಂತಂದರೆ ಕಾಮನ್ ಆಗಿ ಹೆಲ್ತಿ ಫುಡ್ ತಿಂದ್ರಪ್ಪ ಅಂದರೆ ವೇಟ್ ಗೇನ್ ಆಗಲ್ಲ. ಒಂದು ಅಂದರೆ ಒಂದು ಐಡಿಯಲ್ ವೇಟಲ್ಲೇ ಇರ್ತಾನೆ ವ್ಯಕ್ತಿ. ಆಮೇಲೆ ಹೆಲ್ತಿ ಫುಡ್ಡು ತಿನ್ಕೊಂಡು ಬಂದಾಗ ಸ್ಲೀಪ್ ಡಿಸ್ಟರ್ಬೆನ್ಸ್ ಕಮ್ಮಿ ಇರುತ್ತೆ, ಒಂದು ಮನಸ್ಸು ಕೂಲ್ ಆಗಿರುತ್ತೆ. ಹಾಗಾಗಿ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸ್ ಇರಲ್ಲ. ಆಮೇಲೆ ಹೆಲ್ತಿ ಫುಡ್ ತಿಂದಾಗ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಬೂಸ್ಟ್ ಇರುತ್ತೆ, ಅಂದರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ಕಾಯಿಲೆಗಳಿಂದ ಆ ವ್ಯಕ್ತಿ ಪಾರಾಗಬಲ್ಲ, ಆ ಥರ ಇರುತ್ತದೆ. ಅದೇ ನೀವು ಜಂಕ್ ಫುಡ್ ತಿಂದ್ರೆ ಅಂದ್ಕೊಳ್ಳಿ, ಅವಾಗ ಏನಾಗುತ್ತಪ್ಪ ಅಂತಂದರೆ ಇಮ್ಯುನಿಟಿ ಎಲ್ಲ ಆಲ್ಮೋಸ್ಟ್ ಆಲ್ ಇಮ್ಯುನಿಟಿ ಏನಾಗ್ತದೆ ಅಂತಂದರೆ ಈ ಬ್ಯಾಕ್ಟೀರಿಯಾಗಳಾಗಲಿ, ವೈರಸ್ಗಳಾಗಲಿ, ಈ ರೋಗಾಣುಗಳ ಜೊತೆಗೆ ಆ ಇಮ್ಯುನಿಟಿ ಫೈಟ್ ಮಾಡ್ದೇ ಅಲ್ಲಿ ಏನಾಗುತ್ತೆ ಕಾಯಿಲೆಗಳಿಗೆ ಬಿದ್ದು ಹೋಗ್ತಾರೆ. ಆಮೇಲೆ ಇದ್ರ ಜೊತೆಗೆ ನೀವು ಈ ಜಂಕ್ ಫುಡ್ ತಿನ್ನೋದ್ರಿಂದ ಕಾಮನ್ ಆಗಿ ಒಬ್ಯಾಸಿಟಿ ಆಗುತ್ತೆ. ಒಬ್ಯಾಸಿಟಿ ಆಯ್ತಂದ್ರೆ ಅಂದರೆ ಅನ್ಯೂಶುವಲ್ ದಪ್ಪ ಆಗ್ತಾರೆ. ಅಂದರೆ ಅವರು ಹೈಟಿಗೂ ಮತ್ತು ವಯಸ್ಸಿಗೂ ತಕ್ಕಂತೆ ಇರದೆ ಒಂದು ಅದಕ್ಕಿಂತ ಜಾಸ್ತಿ ಒಂದು ಬೊಜ್ಜನೆ ಬೆಳೆಸ್ಕೊಳ್ತಾರೆ, ಒಬ್ಯಾಸಿಟಿ ಬೆಳೆಸ್ಕೊಳ್ತಾರೆ. ಹಾಗಾಗಿ ಅಲ್ಲಿ ಏನಾಗ್ತದಪ್ಪ ಅಂತಂದರೆ ಒಬ್ಯಾಸಿಟಿ ಬೆಳೆಸ್ಕೊಂಡ ನಂತರ ಅಲ್ಲಿ ಏನಾಗುತ್ತೆ
ಹಾರ್ಟ್ ಡಿಸೀಸ್ಗೆ ಚಾನ್ಸಸ್ ಆಗುತ್ತೆ, ಆಮೇಲೆ ಲಿವರ್ ತೊಂದರೆಗಳಿಗೆ ಚಾನ್ಸಸ್ ಆಗುತ್ತೆ. ಕಾಮನ್ ಆಗಿ ಒಂದು ಒಬೆಸಿಟಿ ಬಂತಪ್ಪ ಅಂತಂದ್ರೆ, ಇಲ್ಲ ಮೆಟಬಾಲಿಕ್ ಡಿಸಾರ್ಡರ್ ಆಗಿರ್ಬೋದು, ಯಾವುದು ಶುಗರ್ ಆಗಿರ್ಬೋದು, ಅದೇ ಡಯಾಬಿಟಿಸ್ ಆಗಿರ್ಬೋದು, ಈ ಬಿ ಪಿ ಆಗಿರ್ಬೋದು, ಈ ತರದ್ದೆಲ್ಲ ಒಬೆಸಿಟಿ ಏನ್ ಕಾಂಪ್ಲಿಕೇಶನ್ಸ್ ಇದೆ ಅಂದ್ರೆ ಆ ಬೊಜ್ಜುತನದಿಂದ ಏನೇನ್ ತೊಂದರೆಗಳಿದೆ ಆ ತೊಂದರೆಗಳಿಗೆಲ್ಲ ಒಳಗಾಗ್ಬೋದು. ಅಂದ್ರೆ ಈ ಒಂದು ಯಾವುದು ಇದು ಕಾಮನ್ ಆಗಿ ಈ ಜಂಕ್ ಫುಡ್ ತಿನ್ನೋದ್ರಿಂದ ಈ ಎಲ್ಲ ಒಂದು ತೊಂದರೆಗಳಾಗುತ್ತೆ. ಆಮೇಲೆ ಇದಾದ ನಂತರ ನಾವು ಹೇಳ್ಬೇಕಪ್ಪ ಅಂತಂದ್ರೆ ಜಂಕ್ ಫುಡ್ ಈ ಹೆಲ್ತಿ ಫುಡ್ ಅಲ್ಲಿ ಕಾಮನ್ ಆಗಿ ಫಸ್ಟ್ ಹೆಲ್ತಿ ಫುಡ್ ನಾವು ಹೇಗೆಪ್ಪ ಅಂತಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಂಕ್ ಫುಡ್ಗಳನ್ನು ಜಾಸ್ತಿ ತಿಂತಾ ಇದ್ದೀವಿ. ಆಮೇಲೆ ಹೆಲ್ತಿ ಫುಡ್ಗಳನ್ನು ನಾವು ಕಮ್ಮಿ ಮಾಡಿದ್ದೀವಿ. ಆಮೇಲೆ ಹೇಗಿದೆಯಪ್ಪ ಅಂತಂದ್ರೆ ಈ ಹೆಲ್ತಿ ಫುಡ್ ತಿಂದಾಗ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಯಾವುದೇ ಪಚನ ಕ್ರಿಯೆಗೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆಗಳು ಆಗಲ್ಲ ಕಾಮನ್ ಆಗಿ. ಅದೇ ನೀವು ಜಂಕ್ ಫುಡ್ ತಿಂತಪ್ಪ ಅಂತಂದ್ರೆ ಈ ಪಚನ ಕ್ರಿಯೆಗೆ ಸಂಬಂಧಪಟ್ಟಂತ ಎಲ್ಲಾ ತೊಂದರೆಗಳಿಗೆ ಒಳಗಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಾದ ನಂತರ ಇದು ಹೇಗಿರುತ್ತಪ್ಪ ಅಂತಂದ್ರೆ ಈ ಹೆಲ್ತಿ ಫುಡ್ ಮತ್ತು ಅನ್ಹೆಲ್ತಿ ಫುಡ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಮೊದಲು ಏನಾಗ್ತಾ ಇತ್ತು, ಇದು ಗೊತ್ತಾಗ್ತಾ ಇತ್ತು, ಇದು ಹೆಲ್ತಿ ಫುಡ್ ಅಂದ್ರೆ ಇದು ಒಳ್ಳೆ ಆಹಾರ, ಇದು ಕೆಟ್ಟ ಆಹಾರ ಅಂತ ಗೊತ್ತಾಗ್ತಾ ಇತ್ತು. ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ ಅಂದ್ರೆ ಇನ್ನು ವಿಷಯಗಳು ತುಂಬಾ ಸೂಕ್ಷ್ಮವಾಗ್ತಾ ಇದ್ದಾವೆ. ಇದು ಕಾಮನ್ ಒಂದು ಡಿಫರೆನ್ಸ್ ನಾವು ಹೇಳಿದ್ವಿ. ಬಟ್ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈ ಇಡ್ಲಿ ಇದೆ, ಈಗ ಇಡ್ಲಿ ಹೆಲ್ತಿ ಫುಡ್ ಅನ್ಹೆಲ್ತಿ ಫುಡ್? ನನಗೆ ಅನಿಸೋದು ಏನಪ್ಪಾ ಅಂದ್ರೆ ಇಡ್ಲಿ ಇತ್ತೀಚಿನ ದಿನದಲ್ಲಿ ಅನ್ಹೆಲ್ತಿಯಾಗಿ ತಯಾರಾಗಿದೆ ಅನ್ಸುತ್ತೆ. ಯಾವ ತರ ಅನ್ಹೆಲ್ತಿ ಆಗಿದೆ ಅಂದ್ರೆ ಈಗ ಇಡ್ಲಿಗೆ ನಾವು ಬಳಸುವುದು ಏನು, ಇಡ್ಲಿಯಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಇದೆಯಪ್ಪ ಅಂತಂದ್ರೆ ಅಕ್ಕಿ ಇದೆ, ಉದ್ದಿನ ಬೇಳೆ ಇದೆ. ಕಾಮನ್ ಆಗಿ ಇವೆರಡೇ ಮೇನ್ ಆಗಿ ಯೂಸ್ ಮಾಡೋದು. ಅಕ್ಕಿ ಯಾವ ತರ ಯೂಸ್ ಮಾಡ್ತಾ ಇದೀವಿ ನಾವು, ಅದು ಪಾಲಿಶ್ಡ್ ಅಕ್ಕಿ ಆದ್ರೆ ಇನ್ನೂ ಕಷ್ಟ, ಪಾಲಿಶ್ಡ್ ಅಕ್ಕಿ. ಆಮೇಲೆ ಈ ಉದ್ದಿನ ಬೇಳೆ ಹೇಗಿದೆ, ಈಗ ಉದ್ದಿನ ಬೇಳೆ ಕಲರ್ ಹೇಗಿದೆ ಅಂದ್ರೆ ಜನ ಎಲ್ಲ ವೈಟ್ ಅಂತಾರೆ. ಆ ಮೇಲಿರಂತ ಪದರು ಆ ಒಟ್ಟು ಕಪ್ಪಾಗಿರುತ್ತಲ್ಲ, ಅದು ಯಾರಿಗೆ ಗೊತ್ತೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಈಗ ನಮ್ಮ ಮನೆಗಳಲ್ಲಿ ನೋಡ್ಕೊಂಡ್ರು ಕೂಡ ಹಾಗೆ ವೈಟ್. ನಾವು ಹುಡುಕ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ, ಎಷ್ಟೋ ಬಾರಿ ಹುಡುಕ್ತಾ ಇದ್ದೀನಿ. ಆ ಒಟ್ಟಿರೋಂಥದ್ದು ಈ ಕೊಡಿ ಅಂತಂದ್ರೆ ಅಂಗಡಿಗಳಲ್ಲಿ ಸಿಗೋದೇ ಇಲ್ಲ. ಸ್ವಲ್ಪ ಮಾಲ್ಗಳಲ್ಲಿ ಅವೈಲೇಬಲ್ ಇದೆ ಕಾಮನ್ ಆಗಿ, ನಾನು ನೋಡಿದ ಹಾಗೆ ನನ್ನೂರಲ್ಲಿ. ಹಾಗಾಗಿ ಅದು ಏನಾಗ್ತಾ ಇದೆಯಪ್ಪ ಅಂತಂತಂದ್ರೆ ಒಟ್ಟು ಇರೋದಂತ ಆ ಒಂದು ಉದ್ದಿನ ಬೇಳೆ ಮತ್ತು ಇದು ಒಟ್ಟು ತೆಗೆದಂತ ಈ ಎರಡು ಒಟ್ಟು ನೋಡ್ರಿ ಮೇಲಿದು ಇದು ರೈಸು, ಇವು ಎರಡನ್ನೂ ಕಾಂಬಿನೇಷನ್ ಮಾಡಿ ಏನ್ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ. ಅಂದ್ರೆ ಇವಾಗ ನಾವೇನ್ ಹೇಳ್ತಾ ಇದೀವಪ್ಪ ಅಂದ್ರೆ ಈಗ ಮಾಡ್ಕೊಳ್ಳುವಂತ ಪದಾರ್ಥಗಳಲ್ಲಿ ಹೇಗಾಗ್ತಾ ಇದೆಯಪ್ಪ ಅಂದ್ರೆ ಇಡ್ಲಿನೇ ಈ ತರ ಪದಾರ್ಥಗಳಿಂದ ಮಾಡಿದ್ರೆ, ಈಗ ನೋಡಿ ಈ ಅಕ್ಕಿಯಲ್ಲಿ ನಿಮಗೆ ವಿಟಮಿನ್ಸ್ ಆಗ್ಲಿ ಎಲ್ಲ ಇರೋದೆಲ್ಲ ಈ ಮೇಲ್ಪದರಲ್ಲೇ. ಅದು ಪಾಲಿಶ್ ಆಯ್ದ್ರಂದ್ರೆ ಎಲ್ಲ ವಿಟಮಿನ್ಸ್ ಎಲ್ಲ ಹೊರಟೋಯ್ತು. ಓನ್ಲಿ ಎಂಟಿ ಕ್ಯಾಲೋರೀಸ್ ತರ ಏನ್ ಉಳಿತು, ಶುಗರ್ ಉಳಿತು. ಆಮೇಲೆ ಇದು ಏನು ಯಾವುದು ಈ ಬೇಳೆ ಇದೆಯಲ್ಲ ಉದ್ದಿನ ಬೇಳೆ ಹೇಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಒಟ್ಟು ತೆಗೆದ್ರೆ ಉದ್ದಿನ ಬೇಳೆ ಹಾಳಾಗೋದೇ ಇಲ್ಲ. ಅದು ತುಂಬಾ ಕೆಮಿಕಲ್ಸ್ ಕೂಡ ಸ್ಪ್ರೇ ಆಗುತ್ತೆ ಅನ್ಸುತ್ತೆ, ವರ್ಷಾನುಗಟ್ಲೆ ಇಟ್ಟರು ಹಾಳಾಗೋದಿಲ್ಲ ಅದು ಕಾಮನ್ ಆಗಿ ಇತ್ತೀಚಿನ ದಿನದಲ್ಲಿ. ಅದೇ ನೀವು ಒಟ್ಟಿರೋದು ತಗೊಂಬನ್ನಿ, 1 ತಿಂಗಳ ಬಿಟ್ರೆ ಅದ್ರಲ್ಲಿ ಹುಳಗಳು ಕಾಣಿಸ್ಕೋಬಹುದು, ಆ ತರ ಇರುತ್ತೆ. ಹಾಗಾಗಿ ಇತ್ತಪ್ಪ ಅಂತಂದ್ರೆ ಅದು ಒಳ್ಳೇದು ಅಂತ ಅನ್ಕೋಬಹುದು. ಮತ್ತು ಆಮೇಲೆ ಅದು ಏನಾಗಿದೆ ಅಂತಂದ್ರೆ ಫೈಬರ್ನ ಒಳಗೊಂಡಿರುತ್ತೆ. ಹಾಗಾಗಿ ಅದು ಏನಾಗುತ್ತೆ, ಒಂಥರ ಹೆಲ್ತಿ ಫುಡ್ ಆಗಿ ತಯಾರಾಗುತ್ತೆ. ಬಟ್ ಇವಾಗ ನಾವು ಅವು ಎರಡನ್ನೂ ತೆಗೆದು ಇದ್ದಂತ ಹೆಲ್ತಿ ಫುಡ್ನ ಅನ್ಹೆಲ್ತಿ ಫುಡ್ ಆಗಿ ಮಾಡಿಕೊಂಡು ಅದನ್ನ ತಿಂತಾ ಇದ್ದೀವಿ ಅಂತ ನನ್ನದು. ಅಂದ್ರೆ ಹೇಗೆ ಅಂದ್ರೆ ಇವಾಗ ನೋಡಿ, ಅದಕ್ಕೆ ಇಡ್ಲಿನ ಒಳ್ಳೆ ಇಡ್ಲಿ ಆಗಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಈಗ ಯಾವುದು ಅನ್ಪಾಲಿಶ್ಡ್ ರೈಸ್ ಪ್ಲಸ್ ಒಟ್ಟಿರುವಂತ ಉದ್ದಿನ ಬೇಳೆ ಹಾಕೊಂಡು ಅದಕ್ಕೆ ಚಟ್ನಿ, ಯಾವ ಚಟ್ನಿ ಕಾಮನ್ ಆಗಿ ಚಟ್ನಿ ಅಪ್ಪ ಅಂತಂದ್ರೆ ಯಾವುದು ಶೇಂಗಾ ಪುಟಾಣಿನೂ ಮಾಡ್ತಾರೆ, ಇಲ್ಲಪ್ಪ ಅಂದ್ರೆ ಕಾಯಿ ಚಟ್ನಿ, ಕೊಬ್ಬರಿ ಚಟ್ನಿ ಅನ್ಕೊಳ್ಳೋಣ. ಈ ಕೊಬ್ಬರಿ ಚಟ್ನಿ ಇದೆಯಲ್ಲ, ಕೋಕೋನಟ್ ಚಟ್ನಿ ಇದೆಯಲ್ಲ, ಅದು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ನಮ್ಮ ಇಡ್ಲಿಗಳಂದ್ರೆ ವೈಟ್ ಇದೆ. ಸ್ವಲ್ಪ ನಾವು ಅದನ್ನ ಈ ಜಂಕ್ ಫುಡ್ ಅಂದ್ರೆ ಒಂದು ಎಂಟಿ ಕ್ಯಾಲೋರೀಸ್ ಅಂತ, ಅದರಲ್ಲಿ ಏನು ಒಳ್ಳೇದು ಇಲ್ದೇನೆ ಬರೀ ಕ್ಯಾಲೋರೀಸ್ ಬರೋದು ಅಂತ. ಹಾಗಾಗಿ ಈ ವೈಟ್ ಇಡ್ಲಿಗೆ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಬಣ್ಣ ತುಂಬೋಣ. ಏನ್ ಬಣ್ಣ ತುಂಬೋಣ, ಆ ಹಿಟ್ಟಿಗೆ ನಾವು ಕ್ಯಾರೆಟ್ ಹಾಕ್ಬೋದು, ಇಲ್ಲಪ್ಪ ಅಂತಂದ್ರೆ ಕೊತ್ತಂಬರಿ ಹಾಕ್ಬೋದು, ಇಲ್ಲಪ್ಪ ಅಂದ್ರೆ ಕರಿಬೇವು ಹಾಕ್ಬೋದು,
ಇಲ್ಲಾಂದರೆ ಪಾಲಕ್ ಹಾಕ್ಬೋದು, ಏನು ಬೇಕಾದರೂ ಅದನ್ನು ಮಿಕ್ಸ್ ಮಾಡ್ಬೋದು ಇಡ್ಲಿನ. ಅದನ್ನ ಏನು ಮಾಡೋದಪ್ಪ ಅಂತಂದರೆ ಒಂದು ವೆಜಿಟೇಬಲ್ ಇಡ್ಲಿ ಆಗಿ ತಯಾರು ಮಾಡ್ಕೊಳ್ಳೋದು. ಅವಾಗ ಏನಾಗುತ್ತೆ ನೋಡಿ, ಈ ಈ ಒಳ್ಳೆ ಎಲ್ಲ ಫೈಬರ್ ಯುಕ್ತವಾದಂಥದ್ದು ಅಕ್ಕಿ ಮತ್ತು ಈ ಒಂದು ಉದ್ದಿನ ಬೇಳೆ ಜೊತೆಗೆ ಇವುಗಳು ಏನಿದ್ದಾವಲ್ಲ, ಯಾವುದು ಇವುಗಳ ಪದಾರ್ಥಗಳನ್ನು ಅಂದರೆ ನಾವು ಹೇಳಿದ್ವಲ್ಲ ಇವಾಗ ಈ ಕ್ಯಾರೆಟ್ ಆಗಲಿ ಆ ಥರ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಅದ್ಭುತ ಇಡ್ಲಿ ತಯಾರಾಗೇ ಆಗುತ್ತೆ. ಹೇಗೆ ಅಂದರೆ ಒಳ್ಳೆ ಅಕ್ಕಿಯಿಂದ ಒಳ್ಳೆ ಕಾರ್ಬೋಹೈಡ್ರೇಟ್, ಇದು ಒಳ್ಳೆ ಬೇಳೆಯಿಂದ ಒಳ್ಳೆ ಪ್ರೋಟೀನ್ ಆಯಿತು, ಆಮೇಲೆ ವಿಟಮಿನ್ಸ್ ಆಯಿತು, ಮಿನರಲ್ಸ್ ಆಯಿತು. ಅದರಿಂದ ಇವೆಲ್ಲ ಏನು ಕ್ಯಾರೆಟ್ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಕರಿಬೇವು ಆಗಿರ್ಬೋದು. ಹಾಗಾಗಿ ಕಲರ್ಫುಲ್ ಇಡ್ಲಿ ಆಯಿತು. ಆಮೇಲೆ ಚಟ್ನಿ, ಕೊಬ್ಬರಿ ಚಟ್ನಿ ಅಂದರೆ ಒಳ್ಳೆ ಫ್ಯಾಟ್ ಆಯಿತು. ಈಗ ನೋಡಿ ಈ ಥರ ನಮ್ಮ ಹಿಂದಿನವರು ಇಡ್ಲಿ ತುಂಬ ಒಳ್ಳೆ ಒಳ್ಳೆ ಕಾಂಬಿನೇಷನ್ ಇದೆ. ಯಾವ ಥರ ಅಂದರೆ ಗುಡ್ ಕಾರ್ಬೋಹೈಡ್ರೇಟ್, ಗುಡ್ ಪ್ರೋಟೀನ್, ಆಮೇಲೆ ಚಟ್ನಿ ಗುಡ್ ಫ್ಯಾಟ್. ಅದ್ರ ಜೊತೆಗೆ ನಾವೀಗ ವಿಟಮಿನ್ಸ್ ಏನು ಕ್ಯಾರೆಟು ಈ ಥರ, ಆಮೇಲೆ ಇವು ಮನೆಯಲ್ಲಿರುವಂಥ ತರಕಾರಿ ಪದಾರ್ಥಗಳನ್ನು ಅದಕ್ಕೆ ಜಾಯಿನ್ ಮಾಡಿ ಸ್ವಲ್ಪ ಕಲರ್ಫುಲ್ ಆಗಿ ಮಾಡಿಕೊಂಡು ವೆಜಿಟೇಬಲ್ ಇಡ್ಲಿ ಆಗಿ ಮಾಡಿಕೊಂಡ್ರೆ ಆ ನ್ಯೂಟ್ರಿಷನ್ ವ್ಯಾಲ್ಯೂ ನಾವು ರೈಸ್ ಮಾಡಿದಂಗೆ ಆಗುತ್ತೆ ಯಾವುದ್ರದ್ದು, ಇಡ್ಲಿದು. ಅವಾಗ ಏನಾಗುತ್ತಪ್ಪ ಅಂದರೆ ಅದು ಒಳ್ಳೆ ಫುಡ್ ಆಗಿ ನಮಗೆ ಒಳ್ಳೆಯದೇ ಮಾಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಇಡ್ಲಿ ಜಂಕ್ ಫುಡ್ ಅಂತ ಆಗ್ತಾ ಇರೋ ಇಡ್ಲಿನ ಇವಾಗ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಒಳ್ಳೆ ಬೆಸ್ಟ್ ಇಡ್ಲಿ ಅಂದರೆ ಒಳ್ಳೆ ಹೆಲ್ತಿ ಫುಡ್ ಆಗಿ ಅದನ್ನು ಮಾಡಬೇಕಾಗ್ಯದ. ಅದು ಯಾರ ಕೈಯಲ್ಲಿ ಇರುತ್ತಪ್ಪ ಅಂದರೆ ಮನೆಯಲ್ಲಿ ಯಾರು ಅಡಿಗೆ ಮಾಡ್ತಾ ಇರ್ತಾರೆ ಅವರು ಇದನ್ನು ಸ್ವಲ್ಪ ಮನಸ್ಸು ಮಾಡಿಕೊಂಡು ಈ ಸಾಧ್ಯವಾದಷ್ಟು ಈಗ ಹೇಗಾಗಿದೆ ಅಂದರೆ ಮಕ್ಕಳಿಗೆ ತಾಯಂದ್ರಿಂದನೇ ವಿಷ ಕೊಡ್ತಾರೇನೋ ಅನ್ನೋ ಥರ ಆಗ್ಬಿಟ್ಟಿದೆ. ಯಾಕಂದ್ರೆ ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಿ ಹೊರಗಡೆ ಎಷ್ಟು ವಿಷಕಾರಿ ವಸ್ತುಗಳಿದ್ದಾವೆ ಅಂದರೆ ಈಗ ನಮ್ಮ ಮನೆಯಲ್ಲಿ ಕೂಡ ನಾವು ಅದನ್ನು ಅವಾಯ್ಡ್ ಮಾಡೋದು ತುಂಬ ಕಷ್ಟ. ಕಾಮನ್ ಆಗಿ ಎಲ್ಲವೂ ಒಂಥರ ಕಲ್ತಿ. ಹಾಗಾಗಿ ಸಾಧ್ಯವಾದಷ್ಟು ನೋಡ್ಕೊಂಡು ಕೊಡೋದು ತುಂಬ ಒಳ್ಳೆಯದು. ಅದರಲ್ಲಿ ಇದ್ದಿದ್ರಲ್ಲೇ ನಾವು ಹೆಲ್ತಿ ಫುಡ್ನ ಹುಡುಕಿ ಈ ಥರ ಒಂದು ಫಾರ್ಮೆಟ್ ಹೇಳಿದ್ರಪ್ಪ ಅಂದ್ರೆ ನೀವು ಉಪ್ಪಿಟ್ಟು ಮಾಡ್ಕೊಳ್ಳೋವಾಗ ಇದೇ ಫಾರ್ಮೆಟ್ ಮಾಡ್ಬೋದು. ಪ್ರತಿಯೊಂದರಲ್ಲೂ ಕೂಡ ನಾವೇನು ಮಾಡ್ಬೋದು ಅಂದರೆ ನ್ಯೂಟ್ರಿಷನ್ನ ಆ್ಯಡ್ ಮಾಡ್ತಾ ಹೋಗೋದು. ಏನು ವಿಟಮಿನ್ಸ್ ಆಗ್ಬೋದು, ಇವನ್ನೇ ನಾವು ಹೇಳಿದ್ವಲ್ಲಿ ಈಗ ಅದನ್ನೇ ಆ್ಯಡ್ ಮಾಡ್ತಾ ಹೋಗ್ಬೋದು. ದೋಸೆ ಕೂಡ ಇದನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಹೋಟೆಲ್ಗಳಲ್ಲಿ ಮಾಡ್ತಾರೆ ದೋಸೆ, ಉತ್ತಪ್ಪ ದೋಸೆ, ಇಲ್ಲಾಂದರೆ ವೆಜಿಟೇಬಲ್ ದೋಸೆ ಆಗಿರ್ಬೋದು, ಅದೆಲ್ಲ ಮಾಡ್ತಾರೆ. ಅದೇ ಥರ ಅವರು ಈಗ ಹಿಂದಿಲವರು ಏನು ಮಾಡಿದ್ದಾರೆ ಅವೆಲ್ಲ ಒಳ್ಳೆ ಫುಡ್ಡಲ್ಲಿ ಒಳ್ಳೆ ಕಾಂಬಿನೇಷನ್ ಇದೆ. ಅಂದರೆ ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಫ್ಯಾಟ್ ಇರ್ಬೋದು, ತುಂಬ ಒಳ್ಳೆ ಕಾಂಬಿನೇಷನ್ ಅದು ಇಡ್ಲಿದು. ಹಾಗಾಗಿ ಆ ಇಡ್ಲಿ ನಾವೇನಿವಾಗ ಅನ್ಹೆಲ್ತಿ ಇಡ್ಲಿ ಆಗಿ ತಿಂತಾ ಇದ್ವಿ ಅದನ್ನು ನಾವು ಹೆಲ್ತಿ ಇಡ್ಲಿಯಾಗಿ ಬದಲಾಯಿಸ್ಕೊಂಡ್ರೆ ನಮ್ಮ ಆರೋಗ್ಯ ತುಂಬ ಒಳ್ಳೇದಿರುತ್ತೆ. ಆಮೇಲೆ ಇಡ್ಲಿ ತಿನ್ನೋದು ತುಂಬ ಒಳ್ಳೆಯದು. ಅದು ಒಂದು ಈ ಫಾರ್ಮೆಟಲ್ಲಿ ಮಾಡ್ಕೊಂಡಾಗ ಮಾತ್ರ ಇಡ್ಲಿ ತುಂಬ ಒಳ್ಳೆಯದು. ಇಲ್ಲಪ್ಪ ಅಂದರೆ ನೀವೇನೇ ಆ ಥರ ಒಂದು ವೈಟ್ ಇಡ್ಲಿ ಮಾಡಿಕೊಂಡು ಅದೆಲ್ಲ ಅಕ್ಕಿ ಎಲ್ಲ ಪಾಲಿಶ್ಡ್ ಮಾಡಿಕೊಂಡು ಇದು ಎಲ್ಲ ಈ ಥರ ಮಾಡಿಕೊಂಡ್ರೆ ಅದು ಅನ್ಹೆಲ್ತಿ ಫುಡ್ಡೇ ಆಗುತ್ತೆ ಹೊರತು ಅದು ಗುಡ್ ಫುಡ್ ಆಗಲ್ಲ. ಮಾಡೋದ್ರಲ್ಲಿ ಇರುತ್ತೆ ಅನ್ಸುತ್ತೆ. ಇವಾಗ ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತಂದರೆ ನಾವು ಕಾಮನ್ ಆಗಿ ಯಾವುದೋ ಒಂದು ಅನ್ಹೆಲ್ತಿ ಫುಡ್ ಅಂದ್ಬಿಡ್ತೀವಿ. ಇವಾಗ ಓಕೆ, ಪಾನಿಪುರಿನ ಅನ್ಹೆಲ್ತಿ ಫುಡ್ ಅನ್ಬೋದು. ಅದೇ ಒಳ್ಳೆ ಒಂದು ಗೋಧಿ ತೊಗೊಂಡು ಒಳ್ಳೆ ಎಣ್ಣೆಯಲ್ಲಿ ಕರೆದು ಅದ್ರ ಜೊತೆ ಪಾನಿನ ಒಳ್ಳೆ ರೀತಿಯಿಂದ ಇದು ಮಾಡಿ ತೊಗೊಂಡ್ರೆ ಅದು ಅನ್ಹೆಲ್ತಿ ಫುಡ್ ಅಲ್ಲ, ಗ್ಯಾರಂಟಿ. ಇಟ್ಸ್ ಎ ಗುಡ್ ಫುಡ್. ಈಗ ನಾವು ಮಾಡೋದ್ರಲ್ಲಿದೆ ಅನಿಸುತ್ತೆ ಅನ್ಹೆಲ್ತಿ ಫುಡ್ಡು ಮತ್ತು ಒಂದು ಜಂಕ್ ಫುಡ್ಡು. ನಾವು ಯಾವ ಥರ ಪ್ರೊಸೆಸ್ಡ್ ಅಂದರೆ ನಾವು ಯಾವ ಥರ ಪ್ರೊಸೆಸ್ ಮಾಡ್ತೀವಿ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಅದನ್ನು ರೆಡಿ ಮಾಡ್ತೀವಿ ಫುಡ್ನ, ಅಲ್ಲಿ ಮಾತ್ರ ಹೇಳ್ಬೋದು ಇದು ಅನ್ಹೆಲ್ತಿ ಫುಡ್ಡಾ, ಒಳ್ಳೆ ಫುಡ್ಡಾ, ಇಲ್ಲಪ್ಪ ಅಂದರೆ ಜಂಕ್ ಫುಡ್ಡಾ ಅಂತ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ನಾವು ತುಂಬ ಜಂಕ್ ತಿಂತಾ ಇದ್ದೀವಿ. ಅಂದರೆ ಒಂದು ಎಂಟಿ ಕ್ಯಾಲೋರೀಸ್ ಜಾಸ್ತಿ ಆಗ್ತಾ ಇದೆ. ನ್ಯೂಟ್ರಿಷನ್ನು, ವಿಟಮಿನ್ಸು, ಮಿನರಲ್ಸು, ಇವು ಒಳ್ಳೆ ಪ್ರೋಟೀನ್ಸು, ಒಳ್ಳೆ ಫ್ಯಾಟ್ ಎಲ್ಲ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಇತ್ತೀಚಿನದಲ್ಲಿ ತುಂಬ ಕಾಯಿಲೆಗಳು ಬರ್ತಾನೆ ಇದೆ. ಈ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಒಬ್ಯಾಸಿಟಿ ಆಗಿರ್ಬೋದು, PCOD ಆಗಿರ್ಬೋದು, ಸ್ಪರ್ಮ್ ಕೌಂಟ್ ಕಮ್ಮಿ, ಈ ಥರದ್ದು ತುಂಬ ನಾವು ನೋಡ್ತಾ ಇದ್ದೀವಿ. ಅವರಿಗೆಲ್ಲ ಇದೇ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಫುಡ್ನ ಈಗ ತಿಂತಾ ಇದ್ದೀವಿ, ಸ್ವಲ್ಪ ಅದಕ್ಕೆ ನ್ಯೂಟ್ರಿಷನ್ ಆ್ಯಡ್ ಮಾಡಿ ಒಳ್ಳೆ ಫುಡ್ ಆಗಿ ನಾವು ತಯಾರು ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಹೋಗ್ತಾ ಇದು ಬೆಟ್ರ್ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಚೆನ್ನಾಗಾಗುತ್ತೆ, ನಿಮ್ಮ ಮನೆಯವ್ರಿಗೆ ಚೆನ್ನಾಗಾಗುತ್ತೆ, ನಿಮ್ಮ ಮನೆಯಲ್ಲಿರುವಂಥ ಏಜ್ ಆದವರಿಗೆ ಬೆಟ್ರ್ ಆಗುತ್ತೆ. ಈ ಥರ ಫುಡ್ನ ಸ್ವಲ್ಪ ಸಾಧ್ಯವಾದಷ್ಟು ಹೆಲ್ತಿ ಫುಡ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ.